ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಮಗನ ಮುಡಿ ಕೊಟ್ಟಾಯಿತು. ಮುಡಿ ಕೊಟ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೋ. ಇನ್ನೇನು ಅಡುಗೆ ಸ್ಟಾರ್ಟ್ ಮಾಡಬೇಕು. ನನ್ನ ಆದ್ಮಿ ಫುಲ್ಲು ಹುರ್ಕೊಬಿಟ್ಟಿದ್ದಾಳೆ. ಅವಳ ಹೋಗಿ ಬಸ್ ಸ್ಟ್ಯಾಂಡಿಗೆ ಕರ್ಕೊಬಂದಿಲ್ಲ ಅವ್ರ ಅಣ್ಣ ಅಂತೇಳಿ ಫುಲ್ಲು ಹುರ್ಕೊಂಡು ಸಿಟ್ಟಲ್ಲಿ ಬಂದು ಬರ್ತಾ ಇರಬೇಕಾದ್ರೇ ಅಷ್ಟೊತ್ತಿಗೆ ಅವಳು ಬರೋಷ್ಟಿ ಮುಡಿ ಕೊಟ್ಟಿದ್ದೋ. ಅವಳು ಮತ್ತು ಅವ್ರ ಮಕ್ಕಳು ಬಂದರು. ಇನ್ನೂ ಯಾರು ನೆಂಟರುಗಳು ಆಲ್ಮೋಸ್ಟ್ ಬಂದಿಲ್ಲ. ಫಸ್ಟ್ ಇವರೇ ಬಂದಿರೋದು. 10 ಗಂಟೆ 10:30 ಆಗಿದೆ. ಅಡುಗೆ ಮಾಡೋಣ ಅಂಥೇಳಿ ತೋಟದ ಹತ್ರ ಹೋದೋ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಎಲ್ಲ ಕಟ್ ಮಾಡ್ಕೊಂಡು ಕೂತಿದ್ರು. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಕೂತಿದ್ರು. ಅಷ್ಟು ನನ್ನ ಮಗನೂ ಮಲಿಕೋಬಿಟ್ಟ. ಅವಳು ನನ್ನ ಆದ್ಮಿ ಅವಳೇ ಎತ್ಕೊಂಡು ಕೂತ್ಕೊಂಡಿದ್ಲು. ಪಾಪುನ ಅಲ್ಲಿ ಮಲಗಿಸೋದೇನು ಬೇಡ ಕೆಳಗಡೆ ಅಂತೇಳಿ ಎಲ್ಲ ಒಗ್ಗರಣೆನೂ ಹಾಕ್ತೆ ಚಿಕನ್ಗೆ. ಒಂದೇ ಒಲೆಯಲ್ಲಿ ಆಗೋದಿಲ್ಲ ಅಂಥೇಳಿ ನಮ್ಮ ಅತ್ತೆ ಒಲೆ ಹಾಕ್ಕೊಂಡು ಅನ್ನನೂ ಮತ್ತು ಮುದ್ದೆ ಮಾಡ್ಕೋತಾ ನಿಂತಿದ್ರು. ನಾವು ಸಾಂಬಾರು ಮತ್ತು ಫ್ರೈನ ಗ್ಯಾಸ್ ಒಲೆಯಲ್ಲಿ ಮಾಡೋಣ ಅಂಥೇಳಿ ಗ್ಯಾಸ್ ಒಲೆ ತೊಗೊಬಂದರು. ನಮ್ಮ ಮನೆಯವ್ರು ಹೋಗಿ ಅಲ್ಲಿ ಇಸ್ಕೊಬಂದರು. ಅದಕ್ಕೆಲ್ಲ ಫುಲ್ ರೆಡಿ ಮಾಡ್ಕೋತಾ ಇದ್ದೋ. ನನ್ನ ಮಗಳು ನೋಡಿ ಇಲ್ಲಿ ಸೌತೆಕಾಯಿ ಇಟ್ಕೊಂಡು ಕೂತಿದ್ದಾಳೆ. ಆಮೇಲೆ ನನ್ನ ಆದ್ಮಿ ಅದಕ್ಕೆಲ್ಲ ಸಾಂಬಾರಿಗೆ ಏನೇನೋ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಕಲಸಾಕ್ತೀನಿ ಅಂತೇಳಿ ಕಲಸಾಕ್ತಾ ಇದ್ಲು. ಅಲ್ವಾ ಪುಣಿ, ನೀನು 50 ಮುದ್ದೆಯಾರು ತೆಗ್ದಾಕ್ತೀಯ? ಏಕೆ? ನಂಗೆ 10 ಮುದ್ದೆ ಮೇಲೆ ಮಾಡಕ್ಕೆ ಬರಲ್ಲಪ್ಪ. ಶುಂಠಿ ಬೆಳ್ಳಿ ಬೇಸ್ ಫುಲ್ ಹಾಕ್ಬಿಡ್ತೀಯಾ? ಹಾಕ್ತಾರೆ. ಬೇಡವಾ ಚೆನ್ನಾಗಿರ್ತದೆ ಕಣೆ. ಶುಂಠಿ ಬೆಳ್ಳಿ ಬೇಸ್ ಜಾಸ್ತಿ ಹಾಕಿರಿ. ನೋಡು ನೋಡು ಹಾಕು. ಸಿಂಕಲ್ಲಿ ಹಾಕು. ಹಾಕಿರ್ಲಿ ಏನಾಗಲ್ಲ. ಕಡಿ ಅಮ್ಮ ಫುಲ್ ಹಾಕಲ್ಲ ನಮ್ಮ ಹಾಕು ಪುಣ್ಯ. ಏನು ಜಾಸ್ತಿ ಅನ್ಸಲ್ಲ. ಎಲ್ಲ ಆಯಿತು. ತಳ್ಗೆಲ್ಲ ರೆಡಿ ಮಾಡಿಕೊಂಡು ದೇವರಿಗೆ ಅಂತೇಳಿ ಅಲ್ಲಿ 2 ದೇವ್ರಿರೋದು ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಡು ಹೊರಟು ನಾನು ಮತ್ತು ನನ್ನ ಅದ್ನಿಬ್ರು ಹೋಗ್ತಾಯಿದ್ದೋ. ಹೆವಿ ಬಿಸಿಲು. ನಮ್ಮ ಮನೇಲಿ ಕಾರಲ್ಲಿ ಬನ್ನಿ ಅಂದ್ರೆ ನಾವು ಬೇಡ, ಸಾಂಬಾರೆಲ್ಲ ಚೆಲ್ಲುತ್ತೆ ಅಂತೇಳಿ ನಾನು ನನ್ನ ಅದ್ನಿಬ್ರು ನಡ್ಕೊಂಡೇ ಹೋಗ್ತಾಯಿದ್ದೋ. ಸಾಂಬಾರು ಹಾಕ್ಬಿಡು. ಅದನ್ನು ಅದು ಹಾಕ್ಬಿಡು. ಅನ್ನ ಫ್ಯಾಮಿಲಿ ಎಲ್ಲ ಬಂದರು. ಶ್ರೇಯಾ ದೀಕ್ಷನ್ ಬಟ್ಟೆ ಹಾಕೊಳ್ಳಿ ಇವತ್ತು. ಡಿಂಪಣ್ಣಿ, ಧ್ರುವ, ನಾನು ಮುದ್ದಿನ ಅದನಿಗೆ ಹೊಡಿತೀಯಾ ನೀನು? ಶ್ರೇಯು ಏನ್ ಮಾಡ್ತಿದ್ದಿಲ್ಲ ತಪ್ಪೆ. ಬಂದ್ರ ಈಗ ಬಂದ್ರ. ಓ ಏನು ಇವ್ ಚೈತ್ರ ಓಡೋಗ್ಬಿಡ್ತಾಳೆ. ಡಿಂಪು ಎಲ್ಲಿ? ಇಲ್ಲೇ ಇಲ್ವಿ ನಾವ. ನೀನು ಇದ್ಯಾ? 12 ಮುಕ್ಕರಿಗೆ ಬೈತನಳ್ಳಿ ಬಂದಿತ್ತು. ಪಾಪ ಅವ್ರು ಅಡುಗೆ ಮಾಡೋರು ನಿಂತ್ಕೊಂಡಿಲ್ಲಿ ಬಂದ್ರೆ ಇವಾಗ ಏನ್ ತಂಗಿಗೆ
ಅಣ್ಣ ಒಂದ್ ಬಿಯರ್ ತಾಪತಿ ಅಂತ ಕಡೆ ಕಣ ನನಗೆ ನಿಜವಾಗ್ಲು ಈಗ ಬಂದ್ರ ನಾನ್ ಕುಡಿತೀನಲ್ಲ ಕೆಳಗಡೆ ಬಿದ್ದು ಒಳ್ಳಾಡ್ತಾಳೆ ಆಲ್ರೆಡಿ ಟೈಟ್ ಅವಳೆ ಹಿಂಗಮ್ಮ ಬರೀ ಸಾರು ಬಿಡಮ್ಮ ನಾನು ಒಂದು ಪೀಸ್ ತಿನ್ನಲ್ಲ ಅಂತ ಗೊತ್ತಿಲ್ಲ ಸಾರು ಸಾಂಬಾರ್ ಬೇಕಂತ ಸಾಂಬಾರ್ ಗೊತ್ತೇನು ಬೇಡ ಒಳ್ಳೆ ಎಂತೆಂತವನ್ನೇ ನಾನು ಕೊಡ್ಲಿ ನಾನು ಬಾಡ್ ಊಟ ಬಂದಿ ಮಟ ಹೋಗಿ ಮನೆ ಕಂಡಿರು ರೇಷ್ಮಾ ಇಷ್ಟೊಂದು ರೇಷ್ಮೆ ಯಾರು ಬಾಣ್ತಿ ಅಂತ ನಮ್ಮ ಅಣ್ಣದಿರು ಕಮೆಂಟ್ ಮೇಲೆ ಕಮೆಂಟ್ ಬರ್ತಾವ ನೋಡ್ಬೇಕು ಹಂಗಂದ ಆಮೇಲೆ ಏನಂತಾರ ಗೊತ್ತಾ ನೀವು ಮಕ್ಕಳಲ್ಲ ಗೋಳಿ ಮಕ್ಕಳು ನಿಮ್ಮ ಮಕ್ಕಳೆಲ್ಲ ಕಳ್ಳನ ಮಕ್ಕಳು ಅಂತ ಇಡೀ ಫ್ಯಾಮಿಲಿ ಇದಾಗೈತೆ ಅಲ್ಲ ನಾನು ಕುಡಿಯಕ್ಕೆ ಒಂದು ಎಂಡಿ ಬೇಕು ನೋಡ್ದೋಡಮ್ಮ ಈ ಕಡೆ ನೋಡಿ ಧ್ರುವ ತಾನು ಅಪ್ಪಾಜಿ ಅಣಿಯ ದಿಲೀಪಣ್ಣ ಸಂತೋಷ್ ಬಾವ ಸ್ವಲ್ಪ ಈ ಕಡೆ ತಗೊಳ್ಳಿಲ್ಲ ನೀನು ಎಂಟ್ರಿ ನಿನ್ ತಿರುಗಿ ನೋಡು ಅಂದ್ರೆ ನೋಡಿಲ್ಲ ಅಣ್ಣ ಓಕೆ ನಮ್ಮ ಅಣ್ಣಂಗೆ ಒಂದು ಎಣ್ಣೆ ಎಲ್ಲಿದ್ರೆ ಹುಡಿಕೊಡಿ ಬೇಗ ಮನೆ ಬೀಗ ಹಾಕಬಹುದು ಬೀಗನ ಕೊಡದೆ ಅಲ್ಲಿ ಹಾಕಂತ ಕಾಯ್ತಾವನಲ್ಲಿ ಇವರು ನಮ್ಮ ಅಕ್ಕ ಇವಳನ್ನ ನಮ್ಮ ಅಕ್ಕನ ಮಗಳು ಶ್ರೇಯಾ ಇವ್ರು ಇನ್ನೊಬ್ರು ಅಕ್ಕ ಇವ್ರು ನಮ್ಮ ಅತ್ತಿಗೆ ಕೈಲೇ ಕಟ್ ಮಾಡ್ತಿದ್ದಿಲ್ಲ ಅದಕ್ಕೆ ಕೇಳ್ದೆ ನಾನು ಕುಡಿಯೋದು ನಾನು ಕುಡಿತಲ್ಲ ಕುಡಿಯೋದು ನಾನು ಎಣ್ಣೆ ಕುಡಿಬೇಕು ನಾಯಿಗೆ ಹಾಕಿ ನೋಡೋಣ ಫೋಟೋ ಇವಳು ನಾನು ಇನ್ನೊಬ್ಳನ್ನ ಆದ್ನಿ ಇವಳು ನನ್ನ ಪಾಪ ಮಲಗಿತ್ತು ಅಂತೇಳಿ ಅವಳೇ ಎತ್ಕೊಂಡು ನಿಂತಿದ್ಲು ಅವಳೇ ಎಲ್ಲರದ್ದು ವೀಡಿಯೋ ಮಾಡ್ತಾ ಇದ್ದಿದ್ದು ಸೌತೆಕಾಯಿ ಕೊಡ್ತೀನಿ ಒಂದು ಆಯ್ತು ಸಾಂಬಾರು ಬಿಟ್ಕೊಡ್ತೀನಿ ನಾನು ಬಿಡ್ತೀನಿ ಸಾಂಬಾರು ನಾನು ಸಾಂಬಾರು ಬಿಟ್ಕೊಡ್ತೀನಿ ಜೊನ್ನೆ ಏನು ಬೇಡ ಇದರಲ್ಲೇ ಬಿಡ್ತೀನಿ ನಾನು ಕಟ್ ಮಾಡಿ ವಿಡಿಯೋ ಮಾಡ್ಬೇಕು ಒಂದೇ ಸಲ ಲಾಂಗ್ ವಿಡಿಯೋ ಮಾಡ್ಬೇಡ ಆಯ್ತಾ ಕಟ್ ಮಾಡಿ ಮಾಡ್ಬೇಕು ನಿನಗೆ ಗೊತ್ತಾಗಲ್ಲ ಯಾಪ್ ತಗೋದ ಕಾಲು ಸಿಗ್ತಾ ಇಲ್ವಲ್ಲ ಇವು ಇವಳು ನನ್ನ ಆದ್ನಿ ಇವಳು ನಮ್ಮ ಅತ್ತಿಗೆನೆ ಇವಳು ನನ್ನ ಸೊಸೆ ನಮ್ಮ ಶ್ರೇಯಾ ಅನ್ಕೋಬೇಕ ಅವ್ರದ್ದೆಲ್ಲ ಊಟ ಆಯಿತು ದೊಡ್ಡವ್ರದ್ದೆಲ್ಲ ನೆಕ್ಸ್ಟ್ ನಾವು ಲೇಡೀಸ್ಗಳು ಕೂತ್ಕೊಂಡು ಅವರಿಬ್ಬರು ನನ್ನ ನಾದಿನಿ ಇನ್ನೊಬ್ಬರು ನಮ್ಮ ಅತ್ತಿಗೆ ನಮ್ಮ ಅತ್ತೆ ಊಟ ಬಡಿಸ್ಕೊಡ್ತೈತೆ ನಮಗೆ
ಎಲ್ಲ ಒಂದು ರೌಂಡ್ ಬಾರಿಸ್ತೋ ಚೆನ್ನಾಗಿತ್ತು. ದೇವಸ್ಥಾನದಲ್ಲಿ ಅಡುಗೆ ಮಾಡೋದು ಆಲ್ಮೋಸ್ಟ್ ಚೆನ್ನಾಗಿರುತ್ತೆ, ಆಲ್ಮೋಸ್ಟ್ ಎಲ್ರಿಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸಾಂಬಾರು ಮಾತ್ರ ಗೊಜ್ಜು ಸಖತ್ತಾಗಿತ್ತು. ಎಲ್ಲ ಅಲ್ಲೇ ಖಾಲಿ ಮಾಡಿ ಎಲ್ಲ ತೊಳೆದು ತೊಗೊಬಂದಿದ್ದಾಯಿತು. ಅವ್ರ ತಟ್ಟೆಯಿಂದ ಇವ್ರಿಗೆ, ಇವ್ರ ತಟ್ಟೆಯಿಂದ ಅವ್ರಿಗೆ ಫುಲ್ ಸರ್ಕಸ್ ಮಾಡ್ತಿದ್ದೋ. ನನ್ನ ನಾದಿನಿ ನನಗೆ ಹಾಕೋದು, ನನ್ನ ನಾದಿನಿಗೆ ಹಾಕೋದು, ಬರೀ ಇದೇ ಆಗಿತ್ತು ಅಲ್ಲಿ. ಎಲ್ಲ ತಿಂದು ಎಲ್ಲ ಆರಾಮಾಗಿ ಕೂತ್ಕೊಂಡು ಭಾಷಣ ಬಿಗ್ದು ಆರಾಮಾಗಿ ಊಟ ಮಾಡ್ದೋ. ನೆಕ್ಸ್ಟ್ ಇನ್ನು ಸೇರೋದು ಒಟ್ಟಿಗೆ ಅಂದರೆ ನಮ್ಮ ಫ್ಯಾಮಿಲಿಲಿ ನನ್ನ ಮಗನ ಬರ್ಡೇ ಇದೆ. ಆವಾಗೇನೆಲ್ಲ ಬರ್ತಾರೆ, ಇನ್ನು ಅಲ್ಲಿವರೆಗೂ ಏನಿಲ್ಲ. ದೇವಸ್ಥಾನದಲ್ಲಿ ಬರ್ಡೇ ಇರೋದು, ಆದಿಚುಂಚನಗಿರಿಲಿ ಇನ್ನೆಲ್ಲ ಅಲ್ಲಿಗೆ ಬರ್ತಾರೆ. ಜನಲ್ಲ, ಇನ್ನೂ ತುಂಬ ಜನ ಇದ್ದಾರೆ, ತುಂಬ ಜನ ಮಿಸ್ ಆಗಿದ್ದಾರೆ. ಇನ್ನು ಚಿಕ್ಕತ್ತೆ ಮಗ, ನಮ್ಮ ಫ್ಯಾಮಿಲಿ, ನಮ್ಮ ಅಣ್ಣ, ನಮ್ಮ ಅಕ್ಕದಿರಿಬ್ಬರು, ನಮ್ಮ ಅಮ್ಮ, ನಮ್ಮ ಅಪ್ಪ ಇನ್ನೂ ಯಾರೂ ಬಂದಿಲ್ಲ. ಇನ್ನೆಲ್ಲ ಬರ್ಡೇಗೆಲ್ಲ ಫಿಕ್ಸು. ಈ ಸಲ ಇದಕ್ಕೆ ಬರೋಕ್ಕಾಗಲ್ಲ, ಇನ್ನೇನು ಬರ್ಡೇ ಬಂತಲ್ಲ ಅವಾಗ ಬರ್ತೀನಿ ಅಂತ ಹೇಳಿದರು. ನೆಕ್ಸ್ಟ್ ಆ ವಿಡಿಯೋದಲ್ಲಿ ಎಲ್ಲರೂ ತೋರಿಸ್ತೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿದರೆ ನಮಗೂ ಇನ್ನೂ ತುಂಬ ಚೆನ್ನಾಗಿ ವೀಡಿಯೋ ಮಾಡಬೇಕಂತ ನಮಗೂ ಅನಿಸೋದು. ನೀವು ಅಟ್ಲೀಸ್ಟ್ ಒಂದು ವ್ಯೂಸ್ ಕೊಟ್ಟು ಒಂದು ಲೈಕ್ ಕೊಡ್ದಲ್ಲೇ ಹೋಗ್ತೀರಾ, ಅದೇ ಒಂದು ಬೇಜಾರಾಗೋದು. ನೆಕ್ಸ್ಟ್ ನನ್ನ ಫ್ಯಾಮಿಲಿ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ನನ್ನ ಮಗನ ಬರ್ಡೇಗೆ ಎಲ್ಲ ಬಂದೇ ಬರ್ತಾರೆ. ಆವಾಗ ಫುಲ್ ದೊಡ್ಡ ಲಾಂಗ್ ವಿಡಿಯೋ ಮಾಡಾಕ್ತೀನಿ. ಥ್ಯಾಂಕ್ ಯು, ಬಾಯ್.